ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಕನ್ನಡ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ಸ್ ರಾತ್ರಿ ನೆನೆಸಿದ್ವಲ್ಲ, ನೋಡೋಣ ಬನ್ನಿ ಹೇಗಾಗ್ತಿದೆ ಅಂತ. ಆಗಲಿಲ್ಲ ನೋಡಿ, ಈ ಸಲ ಬನ್ಸ್ ಶೇಪ್ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಈ ಸಲ. ಒಂದ್ಸಲ ಫ್ಲಾಪ್ ಆದಮೇಲೆ ಚೆನ್ನಾಗಿ ಬರೋದು ಅನಿಸುತ್ತೆ ಅಲ್ವಾ. ಸೊ ಇವತ್ತಿನ ಟಿಫನ್ ಬನ್ಸ್ ಮತ್ತು ರೊಟ್ಟಿಗೆ ಸಾಗು. ಬೆಳಗ್ಗೆ ಅವಲಕ್ಕಿನೂ ಮಾಡಿದ್ವಿ ಹಸ್ಬೆಂಡಿಗೆ. ಇವತ್ತು ಪವರ್ ಕಟ್ ಆಗಿತ್ತು, ಅದಕ್ಕೋಸ್ಕರ. ಸರು ಪಾಪ ನೋಡಿ ಅವ್ರ ಅಜ್ಜಿ ಹತ್ರ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಚಂದ ಆಟ ಆಡ್ತಾಳೆ ನನ್ನ ಮಗಳು. ಸಿರಿ ಪಾಪುಗೆ ನಾನು ಊಟ ತಿನ್ನಿಸ್ತಾ ಇದ್ದೀನಿ. ಸೊ ರಾಗಿ ಸರಿನಾ. ಏನಂದರೆ ಸ್ಟಾರ್ಟಿಂಗಲ್ಲಿ ನಾವು 6 ಮಂತಲ್ಲಿ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ತಿನ್ನಲಿಕ್ಕೆ ಸಿಕ್ಕಾಬಿಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಆವಾಗ ನಾವು ಏನು ತಿಂದರೂ ಅವರು ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ದಿನ ಕಳೆದಂತೆ 6 ಮಂತ್ 7 ಮಂತ್ 8 ಮಂತ್, ಇವಾಗ 9th ಮಂತ್ ನಡೀತಾ ಇದೆ, ಕಂಪ್ಲೀಟ್ ಆಗಿದೆ. ಇವಾಗ ಅಷ್ಟೊಂದು ತಿನ್ನೋಕ್ಕೆ ಇಂಟ್ರೆಸ್ಟೇ ತೋರಿಸಲ್ಲ ಇಬ್ಬರು. ತುಂಬ ಒತ್ತಾಯ ಮಾಡಿ ಫೋರ್ಸ್ಫುಲಿ ತಿನ್ನಿಸ್ಬೇಕಾಗುತ್ತೆ. ಏನಾದರೂ ಆಟ ಆಡಿಸಿ, ಏನಾದರೂ ತೋರಿಸಿ, ಆ ಥರ ಆಗಿಬಿಟ್ಟಿದೆ ಇವಾಗ. ಕೆಲವೊಂದು ಸಲ ತಿಂತ ಇಂಟ್ರೆಸ್ಟಿಂದ, ಕೆಲವೊಂದು ಸಲ ಅಷ್ಟೊಂದು ಇಂಟ್ರೆಸ್ಟೇ ಪಡಲ್ಲ ತಿನ್ನಲಿಕ್ಕೆ. ಸೊ ಅದರಲ್ಲೂ ಇಬ್ಬರೂ ತಿನ್ನಿಸೋಷ್ಟರಲ್ಲಿ ಸುಸ್ತಾಗಿಬಿಡುತ್ತೆ. ನನಗಂತೂ ಟೈಮ್ ಸರಿಯಾಗಿ ಊಟ ತಿಂಡಿ ಏನೂ ಆಗ್ತಾಯಿಲ್ಲ. ಸೊ ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಸಿರಿ ಬೇಗ ದೊಡ್ಡವರಾಗಲಿ, ಅವರಿಬ್ರು ನೋಡ್ಕೊಳಕ್ಕೆ ನನಗೆ ಸಾಕಷ್ಟು ಶಕ್ತಿ ಕೊಡಲಿ ದೇವರು ಅಂತ ನಾನು ಕೇಳ್ಕೊತೀನಿ. ಫೈನಲಿ ಏನೇನೋ ಹೇಳಿ ಏನೇನೋ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದೆ. ಇದನ್ನು ಇದಿಷ್ಟು ಲೆಂತಲ್ಲಿ ಇರುತ್ತೆ ಸೋಫಾ ಕವರು. ಇದನ್ನು ನಾವು ಕಟ್ ಮಾಡಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ವಾ. ನಮ್ಮ ಸೋಫಾ ಮೇಲೆ ಯಾವಾಗಲೂ ಬ್ಲೂ ಕಲರ್ ಇರ್ತಿತ್ತು, ಈ ಸಲ ಡಿಫ್ರೆಂಟ್ ಲೈಟ್ ಕಲರ್. ಇದು ಸೀದಾ ಚೆನ್ನಾಗಿದೆ. ಈ ಥರ ಡಿಸೈನ್ ಚೆನ್ನಾಗಿದೆ. ಇವತ್ತು ಹೊಸ ಸೋಫಾ ಕವರು ಮತ್ತು ಒಂದು 10 kgs ವೀಟ್ ಫ್ಲಾರ್ ತರಿಸಿದ್ದೆ. ಸೊ ಹಸ್ಬೆಂಡ್ ತಗೊಂಡು ಬಂದಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರು ಸಿರಿಗೆ ರಾಗಿ ಸರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಸರು ಸಿರಿಯ 9th ಮಂತ್ ವ್ಯಾಕ್ಸಿನೇಷನ್ ಡೇ. ಸೊ ಎಷ್ಟು ಅಳ್ತಾರೋ ಗೊತ್ತಿಲ್ಲ, ಕರ್ಕೊಂಡು ಹೋಗ್ಬೇಕು. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಸರು ಸಿರಿಗೆ ರೆಡಿ ಮಾಡಿಸಾಯಿತು. ಅವ್ರಿಗೆ ಇವಾಗ ತಿನ್ಸೋಕ್ಕೆ ಸರಿನಾ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲೇ ನಮ್ಮ ಏರಿಯಾ ಹತ್ರ ಅಂಗನವಾಡಿಲೇ ವ್ಯಾಕ್ಸಿನೇಷನ್ ಹಾಕ್ತಾರೆ. ಸೊ ಹೋಗಬೇಕು 10-10:30 ಅಷ್ಟೊತ್ತಿಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಸರಿ ಪ್ರಿಪೇರ್ ಮಾಡಿ ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಬೇಕು. ಮುಂಚೆ ಅವ್ರು ಚಿಕ್ಕವರಿದ್ದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನಾವು ವ್ಯಾಕ್ಸಿನೇಷನ್ ಹಾಕಿಸಿದಾಗ. ಇವಾಗ ಎಲ್ಲ ಗೊತ್ತಾಗುತ್ತೆ. ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾರೋ. ಸಿರಿ ಅಂತೂ ಸಿಕ್ಕಾಬಿಟ್ಟೆ ಹೇಳ್ತಾಳೆ ಅನಿಸುತ್ತೆ. ನೋಡೋಣ. ಅವ್ರಿಗಿಂತ ಮುಂಚೆ ಜಾಸ್ತಿ ನನಗೆ ಟೆನ್ಷನ್ ಆಗ್ತಿದೆ.
ಸರಿ ಹಿಟ್ಟು ಕೂಡ ಖಾಲಿ ಆಗ್ತಾ ಬರ್ತಿದೆ, ಮತ್ತೆ ಪ್ರಿಪೇರ್ ಮಾಡಬೇಕು. ಸೊ ಊಟ ಪ್ರಿಪೇರ್ ಮಾಡಿ ಅವರಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ನಮ್ಮ ಸರು ಪಾಪು ಇಂಜೆಕ್ಷನ್ ಹಾಕ್ಸಕ್ಕೆ ಹೋಗಕ್ಕೆ ಹೇಗೆ ರೆಡಿ ಆಗಿದ್ದಾಳೆ. ಗೊತ್ತಿಲ್ಲ ಅಲ್ಲ, ಇಂಜೆಕ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ, ಅದಕ್ಕೋಸ್ಕರ ರೆಡಿ ಮಾಡಿಸಿದ್ದೀವಿ. ಸಿರಿ ಪಾಪ ಮಲಗಿಬಿಟ್ಟಿದ್ದಾಳೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಾಯಿತು. ಇವಾಗ ಟಿಫನ್ ತಿನ್ನಬೇಕು. ಸಿರಿ ಪಾಪು ನೋಡಿ ನಿದ್ದೆ ಮಾಡ್ಕೊಂಡು ಎದ್ದು ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಸೊ ನಾನು ಕೂಡ ಬ್ರೇಕ್ಫಾಸ್ಟ್ ತಿನ್ನುವ ಸಮಯ. ತಿಂಡಿ ಬಂದಿವತ್ತು ಟೊಮೊಟೊ ಬಾತ್ ಆಗಿತ್ತು. ಸೊ ತಿನ್ಕೊಂಡು ಹೊರಡಬೇಕು ಇವಾಗ. ಜಾಮ ಹೋಗೋಣ. ಬಾಯ್ ಕರ್ ಅಂಬಿಕನ್, ಬಾಯ್ ಕರ್, ಬಾಯ್ ಕರ್, ಬಾಯ್. ಚಲ್ ಜಾಮ. ಇವತ್ತು ನಮ್ಮ ಬ್ಯಾಡ್ ಲಕ್ ಈ ಕಡೆಯಿಂದ ಆಟೋ ಸಿಗಲಿಲ್ಲ, ಹಾಗೆ ನಡ್ಕೊಂಡು ಬಂದಾಯಿತು. ಸೊ ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಸೊ ಪ್ರೆಗ್ನೆಂಟ್ ಇರೋರೇ ಜಾಸ್ತಿ ಇದ್ದರು ಇವತ್ತು ವ್ಯಾಕ್ಸಿನೇಷನ್ TT ಇಂಜೆಕ್ಷನ್ ಹಾಕಿಸ್ಲಿಕ್ಕೆ. ಸೊ ಸ್ವಲ್ಪ ಅದೇ ಎಂಟ್ರಿ ಮಾಡಿ ವೆಯ್ಟ್ ಮಾಡಿ ಅಂದಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಗೌರ್ಮೆಂಟಲ್ಲಿ ಸಿಗೋ ಸೌಲಭ್ಯಗಳನ್ನು ನಾವು ಪಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಇದೇ ಇಂಜೆಕ್ಷನ್ನ ನಾವು ಪ್ರೈವೇಟಲ್ಲಿ ಹಾಕ್ಸಿದ್ರೆ ಕಾಸ್ಟ್ಲಿ ಆಗುತ್ತೆ. ಸೊ ಅಂಗನವಾಡಿ ಅಥವಾ PHCಗಳಲ್ಲಿ ಹಾಕಿಸ್ಬೋದು. ಸೊ ಫ್ರೀಯಾಗಿ ನಾವು ತಾಯಿ ಕಾರ್ಡ್ ಮಾಡಿಸಿದ್ರೆ ಫ್ರೀಯಾಗಿ ನಮಗೆ ಅವೈಲೇಬಲ್ ಆಗುತ್ತೆ ಎಲ್ಲ ವ್ಯಾಕ್ಸಿನೇಷನು. ಸೊ ಫಸ್ಟು ಸರು ಪಾಪುಗೆ ಹಾಕ್ಸೋಣ ಅಂತಿದ್ದಾರೆ. ಅಮ್ಮ ಪಾಪ ಎಷ್ಟು ಅಳ್ತಾಳೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಇವಾಗ ಇಬ್ಬರು ಅಳ್ತಾರೆ ನೋಡಿ. ಏನು ನಿಲ್ತೀರಾ? ಕೆಲವು ಸಲ ಪ್ರೆಗ್ನೆಂಟ್ ಇರೋರು ನಿಲ್ಲೋ ಹೊಡ್ತಕ್ಕೆ ತಲೆ ತಿರುಗಿ ಬೀಳೋ ಚಾನ್ಸಸ್ಸು ಇರುತ್ತೆ. ಆಯ್ತಾ? ತುಂಬ ಹೊತ್ತು ನಿಲ್ಬಾರ್ದು ಪ್ರೆಗ್ನೆಂಟ್ ಇರೋರು. ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕುತ್ಕೊಂಡ್ಬಿಡ್ಬೇಕು. ನಿಲ್ಸ್ಕೊಂಡು ನಿಲ್ಸ್ಬಿಡ್ಸಿದ್ರೆ ಅಂತೀರ, ಆಮೇಲೆ ಕುತ್ಕೋಬೇಕು. ಸಾನ್ವಿಕ ಏನು ನಿಮಗೆಲ್ಲ ತಿಂಗಳ ಹೇಳ್ಬೇಕಲ್ಲ, ಇಟ್ಕೊಳ್ರಿ, ಅದು ಇಟ್ಕೊಳ್ರಿ, ಬರಬೇಕು ಅಲ್ವಾ? ಎಲ್ಲ ತಾಯಿ ಕಡೆಗೆ ಮತ್ತು ಏನು ಇಷ್ಟಕ್ಕೊಂದು ಬರ್ತಾರೆ ಅಂತ ಗೊತ್ತಿಲ್ಲ. ಏನು ಸಿಗೋದು 4-5 ಅಂದ್ಕೊಂಡು 6-7 ರೂಪಾಯಿ ಬಂದೆ. ಅರ್ಧ ಚಮಚ ಕೊಟ್ಟಿದ್ದೀನಿ ನಾನು, ಕೊಟ್ಟಿಲ್ಲ ಅಲ್ಲ. ಅಡ್ಕಾಲ ಬಾರಿಗೆ ಉಳಿಕನ ಏನಿ ಕುಡಿಯಲ್ಲ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಕುಡಿತಾರೆ. ಸರೋ ಏಸಿ ಬರ್ಕೋಸಿಂದ ಫ್ರೀ ಇದ್ರೆ ಬರ್ತೀನಿ. ಥರ ಡ್ರೆಸ್ಗೆ ದೋಯ್ನಿ ಅವ್ರದಿನ ಬರ್ಕೊಂಡು ಯಾಕೆ ಫೋನ್ ಹಚ್ಚಿಲ್ಲ? ಅಯ್ಯೋ ಅಯ್ಯೋ ಆಂಟಿ ಚಮಕಾರಿ ಮಾರ
ಬೊಬ್ಬು ಬೇಡ. ಎಲ್ಲ ಬಾಯಿಗೆ ಎಲ್ಲ ಬಾಯಿಗೆ. ಮಾರ್ ನನ್ನಿ 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 ಪಾಪು ಅದು ನೋಡ. ಗಂಡ ಮನೆನ ಅಮ್ಮನ ಮನೆನ? ಹೌದು, ಇಷ್ಟೆಲ್ಲ ಫುಟ್ಬಾಲ್ ಎಲ್ಲ ಗಂಡ ಮನೆನ ಅಮ್ಮನ ಮನೆನ? ನಾನು ಅದೊಂದು ಕೇಳಿಲ್ಲ. ಅಮ್ಮನ ಮನೆ ಬಂದು ತಾಯ್ಕಾಡು ತಗೊಂಡ್ಬಿಡ್ತಾರೆ, ಆಮೇಲೆ ನಮಗೆ ಕತೆ ಹಂಗೆ ಕೊಡಂಗಿಲ್ವಾ? ಕೊಡಂಗಿಲ್ಲ. ಗಂಡ ಮನೆ ಎಲ್ಲಿದೆ ಅಲ್ಲೇ ತಗೋಬೇಕು, ಇಲ್ಲ ಅಂದ್ರೆ ಗಂಡ ಹೆಂಡತಿ ಎಲ್ಲಿ ವಾಸ ಇರ್ತಾರೆ ಅಲ್ಲ. ಸರು ಪಾಪು ಇಲ್ಲಿ ಸ್ವಲ್ಪ ಚೇಂಜ್ ಡೈ ಕೊರಿಯಾನಿಕ್ ಮೋನ ಆದರೆ ಒಂದೇ ಥರ ಅಷ್ಟೇ. ಸ್ವಲ್ಪ ದಪ್ಪ ಸ್ವಲ್ಪ ಟ್ವಿನ್ಸ್ ಎಲ್ಲ ಹಂಗೆ ಇರ್ತಾರೆ. ಒಬ್ಳು ದಪ್ಪ ಇಲ್ಲ, ನಮ್ಮ ನಾದಿನಿ ಮಕ್ಕಳಿದ್ದಾರೆ, ಇಬ್ಬರು ಸೇಮ್ ನೋಡಿದ್ರೆ ಗೊತ್ತೇ ಆಗಲ್ಲ. ಅದೇ ಮೋನೋ ಕೊರಿಯಾನಿಕ್ ಅದು. ಇಬ್ರು ಡೈ ಕೊರಿಯನ್ ಸ್ವಲ್ಪ ಗೊತ್ತಾಗಲ್ಲ. ಬೇಗ 33 ವೀಕ್ಸಿಗೆ ತಿಂಗಳು ಟೈಮ್ ಇತ್ತು. ನಾನು ಸೇಮ್ ಇದು ಒಂದೇ ಆದ್ರೂ 33 ವೀಕ್ಸಿಗೆ 32 ವೀಕ್ಸಿಗೆ ಆಗಿದೆ. ಐಸಿಯುದಲ್ಲಿ ಇಟ್ಟಿದ್ರಾ? ಎಷ್ಟು ವೆಯ್ಟ್ ಇತ್ತು? 2.5 ಪಾಪು ವೆಯ್ಟು 2 kg. ಇವರು 1.8 1.9 ಇಬ್ಬರಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು 3.5 ತಿಂಗಳ. ಇವಾಗ ನಾನೀಗ 5 ತುಂಬಿ 4 ತುಂಬಿ 5 ಸ್ಟಾರ್ಟ್ ಆಗುತ್ತೆ. ನಮ್ಗೆ ಲೇಟ್ ಆಯ್ತು ಇಂಜೆಕ್ಷನ್. ಎರಡು ಕೈಯಿಂದ ಏನು ನೋವಾಗಲ್ಲಪ್ಪ. ಅಯ್ಯೋ, ಸರುಸಿರಿ ವ್ಯಾಕ್ಸಿನ್ ಫುಲ್ ಕಂಪ್ಲೀಟ್ ಆಯಿತು ಫೈನಲಿ. ಈಗ ಮನೆಗೆ ಹೊರಡುವ ಸಮಯ. ವ್ಯಾಕ್ಸಿನ್ ಆಯಿತು, ನಾವು ಹೊರಟಿದ್ದೀವಿ ಇವಾಗ. ಮನೆ ಬೆಸ್ಟ್ ಆಯ್ನಿ ಬಾ. ಪೂರ್ವಿ ಫ್ರೆಂಡಾ ನೀನು? ಪೂರ್ವಿಕನ್ ಫ್ರೆಂಡಾ? ಏನು ಹೆಸರು? ಇವರೆಲ್ಲ ನಮ್ಮ ಪೂರ್ವಿಕನ್ ಫ್ರೆಂಡ್ಸ್ ನೋಡಿ. ನೋಡಿ ಇವರೆಲ್ಲ ನಮ್ಮ ಪೂರ್ವಿಕನ್ ಫ್ರೆಂಡ್ಸು. ಸರಸ್ವರಿಗೆ ಮಾತಾಡ್ಕೊಂಡು ಬಂದಿದ್ದಾರೆ. ಹೊರಟಿದ್ದೀವಿ ಇವಾಗ, ವಾಪಸ್ ಹೊರಟಿದ್ದೀವಿ ಮನೆಗೆ. ಸಿರಿ ಪಾಪು ಪಾಪ ತುಂಬಾ ಹತ್ಬಿಟ್ಲು ಪಾಪ ಅಲ್ವಾ. ನೋಡೋಕ್ಕಾಗಲಿಲ್ಲ ನಾನು, ಅದಕ್ಕೆ ಅದನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಜಾಮ ಜಾಮ. ಫೈನಲಿ ಸರುಸಿರಿಗೆ 9 ಮಂತ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಯಿತು. ಮನೆಗೆ ಬಂದ್ವಿ ನೋಡಿ. ಒದ್ದೆ ಬಟ್ಟೆ ಕಟ್ಟಿದ್ದೀವಿ ಈ ಥರ. ಸಿರಿಗೂ ಕಟ್ಟಿದ್ದೀವಿ. ನೋಡ್ಬೇಕು, ಪ್ಯಾರಾಸಿಟಮಲ್ ಸಿರಪ್ ಹಾಕಿದ್ದೀವಿ ಜ್ವರ ಬರುತ್ತಾ ಅಂತ. ಸಂಜೆವರೆಗೂ ನೋಡೋಣ. ಸಿರಿ ಪಾಪು ಹಾಯ್. ಇಲ್ಲಿ ಹಾಯ್ ಮಗ್ನೆ. ಹಾಯ್ ಬಾಯ್ ಮಗ್ನೆ. ಟಾಟಾ. ಹೆಂಗ್ ಇಂಜೆಕ್ಷನ್ ಹಾಕಿದ್ರು? ರೋಯೋ ಮಗ್ನೆ, ರೋಯೋ. ಸಿರಿ ಪಾಪು ಸಿಕ್ಕಾಬಟ್ಟೆ ಹತ್ತು ಸುಸ್ತಾಗ್ಬಿಟ್ಲು ಪಾಪ. ನಮ್ಮ ಸರು ಸ್ಟ್ರಾಂಗ್. ನೋಡಿ ಪಾಪ ಕಾಲಿಗೆ ಈ ಥರ ಬಟ್ಟೆ ಕಟ್ಟಿದ್ದೀವಿ. ಆದರೂ ನಿದ್ದೆ ಮಾಡಿ ಎದ್ದು ಆಟಾಡ್ತಾ ಇದ್ದಾಳೆ. ಹಾಯ್ ಮಗ್ನೆ. ನೋವಲ್ಲೂ ಆಟಾಡ್ತಾಳೆ ನನ್ನ ಮಗಳು ನೋಡಿ. ಚಿನ್ನಿ ಬೇಬಿ. ಆಟಾಡು. ಸರು ಪಾಪು ಅಮ್ಮನ ಹತ್ರ ಇದ್ದಾಳೆ. ಸೊ ಇವಾಗ ಸಂಜೆ ಆಗಿದೆ. ಸ್ವಲ್ಪ ಮಂಡಕ್ಕಿ ತಿಂದು ಟೀ ಕುಡಿಯುವ. ನೋಡಿ ಹೇಗಾಗಿದ್ದೀನಿ ನಾನು. ನಾವೇನಾದರೂ ತಿನ್ಬೇಕಂದ್ರೆ
ಹೆಂಗೆ ನೋಡ್ತಾಳೆ ನೋಡಿ. ಒಂದು ನಿಮಿಷ. ಬಗ್ಗೆ ನೋಡ್ತಾ ಇದ್ದಾಳೆ. ಅಂಬೆಗೆ ಹಾಕೊಂಡು ಬರ್ತಾ ಇದ್ದಾಳೆ ನನ್ನ ಮಗಳು. ಅವಳು ತಿನ್ಬೇಕಂತ ಮಂಡಕ್ಕಿ. ಇಲ್ಲಿ ಮಗಳ ದೊಡ್ಡವ್ರಿಗೆ ಏನಾದರೂ ಆದರೆ ತಡ್ಕೊಬಿಡ್ಬೋದು, ಆದರೆ ಚಿಕ್ಕ ಮಕ್ಳಿಗೆ ಏನೂ ಆಗಬಾರ್ದಲ್ಲ. ತುಂಬ ಬೇಜಾರಾಗುತ್ತೆ. ಸರಿ ಎತ್ತಿದ್ದು ಇವಾಗಲೂ ನೆನಪಾಗ್ತಿದೆ ನನಗೆ. ಸಿಕ್ಕಾಬಿಟ್ಟೆ ಇರ್ತಿದ್ಲು ಪಾಪ. ಅಮ್ಮನ ಹತ್ರ ಆಟ ಆಡ್ತಿದ್ದಾಳೆ. ಇವಳಿಗೆ ಮಲಗಿಸ್ಬಿಟ್ಟಿದೆ, ಇವಾಗ ಎದ್ಲು ಮತ್ತೆ. ಸಂಜೆ ಮತ್ತೆ ಪ್ಯಾರಾಸಿಟಮಲ್ ಸಿರಪ್ ಹಾಕ್ಬೇಕು. 2 days ಹಂಗೆ ಇರುತ್ತೆ, ಆಮೇಲೆ ನಾರ್ಮಲ್ ಆಗುತ್ತೆ. ಸದ್ಯ ಈಗ ಮತ್ತೆ ವ್ಯಾಕ್ಸಿನೇಷನ್ ಅಂದರೆ 1.5 ವರ್ಷಕ್ಕೆ ಅಂದಿದ್ದಾರೆ. 1 ವರ್ಷ 4 ತಿಂಗಳು ತುಂಬಿರ್ಬೇಕಂತೆ. ಸೊ ನೆಕ್ಸ್ಟು ಅಲ್ಲಿವರೆಗೂ ಫುಲ್ ಫ್ರೀ ನಮ್ಮ ಸಿರಿ ಸರ್ ಪಾಪು. ಸೊ ಮಂಡಕ್ಕಿ ಎಲ್ಲ ಚೆಲ್ತಾಳೆ. ಸೊ ತಿಂದು ಟೀ ಕುಡಿದು ಮತ್ತೆ ಟಾಪ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಲ್ಲಿ ಬಂದಿದ್ದಾಳೆ ನೋಡಿ. ಅಲ್ಲಿದ್ಲು, ಅಲ್ಲಿ ಮಲಗಿಸಿದ್ದೆ, ಇಲ್ಲಿಗೆ ಬಂದಿದ್ದಾಳೆ ಆಲ್ರೆಡಿ. ಚಿನ್ನಿ ಪಪ್ಪು ನೋಡಿ ಸ್ವಲ್ಪ ಈಗ ಮಾಡ್ತಾ ಮಾಡ್ತಾ ನನ್ನ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾಳೆ ಸರು ಪಾಪು. ಸರು ಮುದ್ದು ಬಂಗಾರಿ. ಅದು ಬಂಗಾರಿ. ಇನ್ನೊಂದು ಬಂಗಾರಿ ಅಜ್ಜಿ ಹತ್ರ ಇದೆ. ಇಲ್ಲಿ ಹಾಯ್ ಫ್ರೆಂಡ್. ಯಾಕಂದಮ್ಮ ಪಾಪ ಹಾಂಗಲ್ಲ. 3 ಇಂಜೆಕ್ಷನ್ ಹಾಕಿದ್ರು ಪಾಪ ಇಷ್ಟ ಆಕ್ಟಿವ್ ಆಗಿದ್ದಾಳೆ ನೋಡಿ. ಸಂಜೆ ನೋಡ್ಬೇಕು, ಜ್ವರ ಬಂದ್ರು ಬರ್ಬೋದು ನೋವಿಗೆ. ನೋಡಿ ಸರಿಸಿರಿದ ಮೆಡಿಸನ್ನೇ ಕಾಣ್ತಿದೆ ಅಲ್ಲ ಟೇಬಲ್ ಮೇಲೆ. ಈ ವೆದರಿಗೆ ಶೀತ ಜ್ವರ ಏನಾದರೂ ಈ ವೆದರ್ ಸರಿ ಹೋಗೋವರೆಗೂ ಆಗ್ತಾನೆ ಇರುತ್ತೆ. ಅದಕ್ಕೆ ಎಲ್ಲ ಇಟ್ಕೊಂಡಿದ್ದೀವಿ ತಂದು. ಫುಲ್ ಬಿಸಿ ಇದೆ. ರಿಫ್ರೆಶಿಂಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.